DPVR ಅಲ್ಲೇ ಐ ಯೂಸ್ ಟು ವರ್ಕ್. ಒಂದು ಸ್ಪೀಚ್ ಕೊಡೋ ಥರ ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ದೆ ಆ್ಯಂಡ್ ದಟ್ ಈಸ್ ರಿಯಲ್ ಹಿಯರ್. ಥ್ಯಾಂಕ್ ಯು. ನಾನು ವರ್ಕ್ ಮಾಡ್ತಿದ್ನಲ್ಲ PVR, ಅದೇ PVR ನಿನ್ನೆ ಒಂದು ಈವೆಂಟಲ್ಲಿ ಗೆಸ್ಟ್ ಥರ ಹೋಗಿದ್ದೆ. ಹೆಂಗೆ ಅನಿಸ್ತಿದೆ? ನಿನ್ನೆ ಒಂದು ಈವೆಂಟಿಗೆ ಗೆಸ್ಟ್ ಆಗಿ ಹೋಗಿದ್ದೇನು ಅನ್ಸುತ್ತೆ. ಇಡೀ ವ್ಲಾಗಲ್ಲಿ ಇವತ್ತು ನಮ್ಮ ಅಮ್ಮ ಅವ್ರ ಮಖ ತೋರಿಸಲ್ಲ. Okay, let's go. ನಾ ಅಮ್ಮಗೆ ನಾನು ದಿನ ಬೆಳಗ್ಗೆ ಹಿಂಗೆ ಬಂದು ಮಾತಾಡಕ್ಕೆ ಹೇಳಿದ್ದೀನಿ ನನ್ನ ಹತ್ರ. ಯಾಕೆ ಮಕ ಯಾಕೆ ಬೇಡ ಬಿಡು, ನೋಡ್ಬೇಡ ಅಂದ್ರೆ ಯಾಕೆ? ನಮ್ಮ ಮಕ ಬೆಳಗ್ಗೆ ನಂಗೆ ನೋಡಕ್ಕೆ ಇಷ್ಟ ಇಲ್ಲ ಗೈಸ್. ಅದಕ್ಕೆ ನಮ್ಮ ಅಮ್ಮ ಇನ್ಮೇಲೆ ದಿನ ಬಂದು ಹಿಂಗೆ ಮಾತಾಡ್ತಾರೆ ನನ್ನ ಹತ್ರ. ಹಾಂ ಏನು ಹಾಂ ತೊಗೊಂಬನ್ನಿ. ಏಯ್ ಈ ಕಡೆ ಹಿಂದೆಯಿಂದ ಕಾಣುತ್ತೆ, ಫೇಸ್ ಕಾಣ್ತಾ ಇದೆ ಹಿಂದೆಯಿಂದ. ಏಯ್ ಕಾಣ್ತಿದೆ, ಹಿಂದೆ ಹೋಗ್ಯಾ? ಏಯ್ ಕಾಣುತ್ತೆ ಗೈಸ್. ಅಮ್ಮ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಬೆಳಗ್ಗೆ ನಾನು ಮಲಗಿರ್ತೀನಲ್ಲ, ಇಲ್ಲಿ ಮಲಗಿದ್ದಾಗ ಇಲ್ಲಿಂದ ನಮ್ಮ ಅಮ್ಮ ಬರ್ತಾರೆ. ಫಸ್ಟ್ ಬಂದು ಇಲ್ಲಿ ಫ್ರೂಟ್ಸ್ ನೀರೆಲ್ಲ ಇಟ್ಬಿಟ್ಟು ಫ್ಯಾನ್ನ ಆಫ್ ಮಾಡ್ಬಿಟ್ಟು ಹೋಗ್ತಾರೆ. ಇರೋದೇ ಒಂದು ಫ್ಯಾನ್, ಈ ಫ್ಯಾನ್ ನನ್ನ ಕಡೆ ತಿರ್ಸ್ಕೊಂಡು ಮಲಗಿರ್ತೀನಿ ನಾನು. ಆಫ್ ಮಾಡಿ ಹೋಗ್ತಾರೆ. ಅದು ಏಯ್ ಕಾಣ್ತಿದೆ, ಮಕ ಕಾಣ್ತಿದೆ. ಹಾಂ ಕೊಡಿ ಮಕ ತೋರಿಸ್ಬಾರ್ದು. ಕವರ್ ಯೋರ್ ಫೇಸ್. ಪಾ ಇವಳು ಮಕ, ನಾನೇ ಮಕ ಕಣ್ಣು ಮುಚ್ಕೊಂಡು ಹೋಗ್ಬಿಡುತ್ತೆ. ಹಾಂ ನಮ್ಮ ಊಟ ತಂದು ಕೊಟ್ಟಿದ್ದಾರೆ ಗೈಸ್. ಪನ್ನೀರು, ಚಿಕನ್ನು, ಚಿತ್ರಾನ್ನ, ರೊಟ್ಟಿ. ನೋಡಿ ಅವರೇ ತೋರಿಸ್ತಲ್ಲ, ನಾನು ಹೇಳ್ತಿಲ್ಲ ಗೈಸ್, ಅವರೇ ಮಗ ತೋರಿಸ್ತಲ್ಲ. ಆಮೇಲೆ ನನಗೆ ಬೈಬೇಡಿ. ಒಂದು ತಾಯಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರು ಹಂಗೆ ಅಂತೆಲ್ಲ. ಅಲ್ಲ ಬೆಳಗ್ ನೋಡಕ್ ಇಷ್ಟ ಇಲ್ಲ ಅಂದೆ ನಾನು. ಬೆಳಗ್ ನಂಗೆ ತೋರಿಸ್ಬೇಡಿ ನಿಮ್ಮ ಮುಖನ ಅಂತ ಹೇಳ್ದೆ ಗೈಸ್ ನಾನು. ಗೈಸ್ ನಮ್ಮ ಇಡೀ ವ್ಲಾಗಲ್ಲಿ ಇವತ್ತು ನಮ್ಮ ಅಮ್ಮ ಅವ್ರ ಮಕ ತೋರಿಸಲ್ಲ ಗೈಸ್. ನೋಡ್ತಾ ಇದ್ದೀರಾ? ಗ್ಯಾಪ್ ಅಲ್ಲಿ ನೋಡ್ತವ್ರೆ. ಫಸ್ಟ್ ಫ್ರೆಶ್ ಅಪ್ ಆಗ್ಬೇಕು ತಿನ್ನಕ್ ಮುಂಚೆ. ನಮ್ಮ ಕಾಫಿ ಕೊಟ್ಟಿದ್ದಾರೆ ನೋಡಿ, ಕಾಫಿ ಕೊಟ್ಟಿದ್ದಾರೆ. ಕಾಫಿ ತಗೊಂಡು ಹೋಗ್ತಾ ಇದ್ದೀನಿ ಕುಡಿಯೋಕ್ಕೆ ಗೈಸ್. ಮನೆಯಿಂದ ಹೊರಟೆ, ಹೇರ್ ಕಟ್ ಮಾಡಿಸ್ಬೇಕಿತ್ತು. ನನ್ನ ಹೇರ್ ಕಟ್ ಮಾಡಿಸಿರ್ಲಿಲ್ವಲ್ಲ, ಅದಕ್ಕೆ ಒಂದು ಹೇರ್ ಕಟ್ ಮಾಡಿಸಿ ಮತ್ತೆ ಒಂದು ಒರಾಯನ್ ಮಾಲ್ ಹತ್ರ ಒಂದು ಇವತ್ತು ಪ್ರೀಮಿಯರ್ ಏನೋ ಇದೆ, ಅದನ್ನಂತೂ ಫಿಗರ್ ಔಟ್ ಮಾಡಬೇಕು. ಮುಂಚೆ 2 ತಿಂಗ್ಳಿಗೆ ಒಂದ್ಸರಿ ಹೇರ್ ಕಟ್ ಮಾಡಿಸಿದ್ದೆ, 1 ತಿಂಗ್ಳಿಗೆ ಒಂದ್ಸರಿ ಆಗೋಯ್ತು. ಈಗ 2 ವಾರಕ್ಕೆ ಒಂದ್ಸರಿ, 1 ವಾರಕ್ಕೆ ಒಂದ್ಸರಿ ಹೇರ್ ಕಟ್ ಆಗ್ಬಿಡಿ. ಸೆಟ್ಟೇ ಆಗಲ್ಲ ಗೈಸ್, ವಿಚಿತ್ರವಾಗಿ ಕೂರುತ್ತೆ. ಅದಕ್ಕೆ ಈಗ ಹೋಗ್ಬೇಕು. ಕಷ್ಟ ಗೈಸ್. ಪ್ಯಾಂಟ್ ನೋಡಿ ನಮ್ಮ ಹೋಗೋದು ಬೇಸಿ ಆಗಿದೆ ಗೈಸ್. ಫೈನಲಿ ಸ್ಪಿನ್ನಿಗೆ ಬಂದಿದ್ದೀನಿ. ನಮ್ಮ ವಿಜಯ್ ಬ್ರೋ ಇಲ್ಲ ಇವತ್ತು, ಅದಕ್ಕೆ ಅವರ ಬ್ರದರ್ ಯಾರೋ ಇದ್ದಾರೆ, ಅವರೇ ಹೇರ್ ಕಟ್ ಮಾಡ್ತೀನಿ ಅಂದರು. ಅದಕ್ಕೆ ಓಡ್ ಬಂದೆ. ಬಿಕಾಸ್ ವಿಜಯ್ ಬ್ರೋ ಕಾದು ಒಂದು ವಾರದಿಂದ ಸಾಕಾಯಿತು. ಅಂದರೆ ಅವರು ಬೇರೆ ಕೆಲಸದ ಬಿಸಿ, ನಾನು ಬೇರೆ ಕೆಲಸದ ಬಿಸಿ ಇದ್ದೆ. ಬನ್ನಿ ಹೇರ್ ಕಟ್ ಮಾಡಿಸಿ ಸೆಟ್ ಮಾಡಿಸಿ ಒರಾಯನ್ ಮಾಲ್ಗೆ ಹೋಗ್ಬೇಕು. ಹೆಚ್ಕೊ. I got the cash in the bag, stadium packed. Born a rock star in this life, gon' live it up on the attack. Baby, I'm bad, I just wanna get caught up in this life. I'm crazy, I'm mad, doing no cap. Only God wants you, better go live it up. Cash in the bag, stadium packed. Baby, I'm bad, baby, I'm bad. I just wanna stay bad, stay mad. Chip on my shoulder cause they treat me like an outcast. I ain't gonna take that, stay back. I'll be swinging hard till the hits come in all caps. I ain't gonna lay back, pray that someone's gonna help me. Ain't nobody like that. I ain't gonna wait that so. ಸೊ ಹೇರ್ ಸೆಟ್ ಮಾಡಿಕೊಂಡು ಈಗ ನಾನು ಹೊರಟಿರೋದಿಲ್ಲಿಗೆ ಅಂದರೆ ಒಂದು ಜಾಕೆಟ್ ಥರ ಒಂದು ಬೈ ಮಾಡಬೇಕಿತ್ತು. ಒಂದು ಜಾಕೆಟ್ ಬೈ ಮಾಡಿ ಒರಾಯನ್ ಮಾಲ್ಗೆ ಹೋಗಬೇಕು. ಬನ್ನಿ ಒರಾಯನ್ ಮಾಲ್ಗೆ ಹೋಗಿ ಜಾಕೆಟ್ ಬೈ ಮಾಡೋದಾ ಇಲ್ಲ ಇಲ್ಲಿ ಮಾಲ್ ಆಫ್ ಏಷ್ಯಾಗೆ ಹೋಗಿ ಬೈ ಮಾಡೋದಾ ಅಂತ ನೋಡ್ಬೇಕೀಗ. ಸೊ ಒಂದು ಜಾಕೆಟ್ ಇಸ್ಕೊಂಡಿದ್ದೀನಿ, ಬೇರೆನೂ ಇಷ್ಟ ಆಯಿತು. ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಈಗ ಜಾಕೆಟ್ ಮಾತ್ರ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಹೊರಟು H&M ಇಂದ ಜಾಕೆಟ್ ಎತ್ಕೊಂಡು ಇಲ್ಲಿ ಒಂದು ವೈಟ್ ಟಿ ಶರ್ಟ್ ತೊಗೋಬೇಕಿತ್ತು. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ರಿಬಾಕ್ಗೆ. ನೋಡೋಣ ಇಲ್ಲಿ ಸಿಗುತ್ತಾ ಅಂತ. ತೊಗೊಂಡು ಬೇಗ ಹೊರಡಬೇಕು. 3 ಗಂಟೆ ಎಲ್ಲ ಆಯಿತು, 3:15 ನಾವು ಇರಬೇಕಾಗಿದ್ದು ಈವೆಂಟ್ಗೆ. ಸ್ವಲ್ಪ ಲೇಟ್ ಆಯಿತು.
ಗೈಸ್ ಸೊ ಫೈನಲಿ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಬರೀ ಜಾಕೆಟ್ ಒಂದು ಟಿ ಶರ್ಟ್ ತೊಗೊಂಡು ಬಂದೆ, ಪ್ಯಾಂಟ್ ಸೇಮ್ ಇದೆ. ನಿಮ್ಗೆ ತೋರ್ತೀನಿ ನನ್ನ ಔಟ್ಫಿಟ್ ಹೊಸ ಹೋಗಿದೆ ಅಂತ. ಈಗ ಮೇಲೆ ಒರಾನ್ ಮಾಲಲ್ಲಿ ಇವೆಂಟ್ ಇರೋದು, PVR ಅಲ್ಲಿ ನಾನು ವರ್ಕ್ ಮಾಡ್ತಿದ್ದ ಜಾಗದಲ್ಲೇ ಇವೆಂಟ್ ಇರೋದು. ಅದಕ್ಕೆ ನಾನು ಗೆಸ್ಟಾಗಿ ಬಂದಿದ್ದೀನಿ, ಒಂಥರ ಖುಷಿ ಆಗ್ತದೆ. ಸೊ ಇವತ್ತು ನಾನು ಬೇರೆ ಕೆಲಸ ಆಯಿತು, ಬಟ್ ಇಲ್ಲಿಗೆ ಬರಲೇಬೇಕು ಅಂತೇಳಿ ನಾನು ಫ್ರೀ ಮಾಡ್ಕೊಂಬಂದೆ. ಯಾಕೆಂದರೆ ವಾಸ್ ಅ ಡ್ರೀಮ್ ಆ ಜಾಗಕ್ಕೆ ಗೆಸ್ಟಾಗಿ ಬರಬೇಕು ಅನ್ನೋದು. ಆ್ಯಂಡ್ ಆಲ್ಸೋ ಇನ್ನೊಂದಿದೆ, ಆ ಜಾಗದಲ್ಲಿ ಮೀಟಪ್ ಮಾಡಬೇಕು ಅನ್ನೋದಿದೆ. ಅದು ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಇನ್ನೂ ಆ ಟೈಮ್ ಬಂದಿಲ್ಲ ಅನಿಸುತ್ತೆ. ಈಗ ಬನ್ನಿ ಬೇಗ ಹೋಗೋಣ. ಆ್ಯಂಡ್ ಆಲ್ಸೋ ನನ್ನ ಔಟ್ಫಿಟ್ ಹೇಗಿದೆ ಅಂತ ಮೇಲೆ ನೋಡೋಣ ಬನ್ನಿ. ಹಾಯ್ ಆರಾಮ ಇಂತಿಂತು ಮಕ್ಕಳೆಲ್ಲ ತೋರಿಸ್ಬಿಟ್ಟು ನೀವು ಆಗಲೇ ವೈರಲ್ ಆಗ್ಬಿಟ್ಟಿದ್ರಿ. ಹಾಯ್ ಬ್ರೋ, ಹೌ ಯು? ಸೂಪರ್, ಕಂಗ್ರಾಟ್ಸ್. ಇವತ್ತು ಲಾಂಚ್ ಇದೆಯಲ್ಲ, ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ನಿಮ್ಮ ನೋಡಿ ಕಲ್ತಿರೋದು. ಓ ಅವಾಗಿಂದ ಓಜಿ ನೀವೆಲ್ಲ ಬ್ರೋ. ನಾವೆಲ್ಲ ಇಷ್ಟಿದ್ವಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡಬೇಕಾದ್ರೆ. ಐ ಆಮ್ ಸೀರಿಯಸ್. ಕಾಲೇಜಸಲ್ಲಿ ನಿಮ್ಮ ವಿಡಿಯೋಸ್ ನೋಡ್ತಿದ್ವಿ ನಾವು. ಓ ಇವ್ರ ಥರ ಎಲ್ಲ ಔಟ್ಫಿಟ್ ಹಾಕಬೇಕು ಅಂತ. ಹಾಯ್ 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 ಸೂಪರ್. ಎಲ್ಲೋ ಫೈನಲಿ ಸಿಕ್ವಿ ನೋಡಿ. ಆರಾಮ ಎಲ್ಲರೂ ಸಿಗ್ತಾರೆ. ಹೆಂಗೆ ನಡೀತಿದೆ ಅಲ್ವಾ? ಮತ್ತೆ ಹೇಗೆ ನಡೀತಿದೆ ಕಾಂಟೆಂಟ್ ಎಲ್ಲ? ಏನಾದ್ರು ಬಿಡ್ರಿ ನಮಗೆ. ನೀವೇ ಯಾವ್ದು ಬಿಟ್ಟಿರಿ ಹೇಳ್ರಿ. ಆಯ್ತು ಆಯ್ತಾ. ಹಾಯ್ ಆರಾಮ. ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು. Hello, hi. Nice content, bro. Nice. How are you doing? Good, great. You? Good. Hi. How are you? Hi, Samir. ಎಲ್ಲಿ ರಜನಿ? ನಾನು ಇಲ್ಲೇ ಬ್ರೋ. ನಾನು ಹುಡುಕ್ತಾ ಇದ್ದೀನಿ ಆಗಿಂದ ಎಲ್ಲರ ಹತ್ರ ಮಾತಾಡ್ಕೊಂಡು. ಎಲ್ಲರ ಹತ್ರ ಮಾತಾಡಿ. ಆರಾಮ? How are you? Good. How are you? Hi. Hi bro. Hi. Hi bro, ಶಮನ್ ಬ್ರೋ. ಆರಾಮಿದ್ದೀನಿ. ಟೆಕ್ ಕ್ರಿಯೇಟರ್. ಓ ಹೌದಾ, ನೈಸ್. How are you? ಓ ಆರಾಮ. ಗೊತ್ತಿದ್ರಿಲ್ಲ? ಸಿಕ್ಕಿರಲ್ಲ ಫೈನಲಿ. ಯಾರು ಹೇಳ? ಅದೇ ಗೊತ್ತಾ, ಪುಣೆ. ಹೆಸರು ಅಕ್ಷಯ್, ಆಕಾಶ್ ಗೈಸ್, ದ ಮ್ಯಾನ್ ಬಿಹೈಂಡ್ ಆಲ್ ದಿಸ್. ಎಲ್ಲರೂ ಇಷ್ಟು ಜನ ಇನ್ಫ್ಲುಯೆನ್ಸರ್ಸ್ನ ಸೇರಿಸಿದ್ದಾರೆ ಕರ್ನಾಟಕದೆಲ್ಲ ಇನ್ಫ್ಲುಯೆನ್ಸರ್ಸ್ನ. ದ ಮ್ಯಾನ್ ಬಿಹೈಂಡ್ ದಿಸ್. ಕಂಗ್ರಾಟ್ಸ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಯಾವಾಗ ಇನ್ನೂ ಲೇಟಾ? ಓಕೆ ಆಲ್ ರೌಂಡ್ ಆರಾಮ. ಕ್ರೇಜಿ ಕಾಂಟೆಂಟ್ ಬ್ರೋ. ಗೈಸ್ ಲೆಗ್ಗಲ್ಲಿರೋ ಟ್ಯಾಟೂ ತೋರಿಸು ಅಂತವ್ರೆ ನೋಡಿ. ಓಕೆ ಥ್ಯಾಂಕ್ ಯು. ಆರಾಮ ಗೈಸ್, ತಿಮ್ಮಿ ದ ಓಜಿ. ಹಾಯ್ ಬ್ರೋ. ಹಾಯ್ ಆರಾಮ. ಹೇಗೆ ನಡೀತಿದೆ? ಎಲ್ಲಿ ಬ್ರೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸಿಗ್ಲಿಲ್ಲ, ಮತ್ತೆ ನಮ್ದು ಬೇರೆ ಕೆಲಸ ಆಯ್ತಲ್ಲ. ಗೈಸ್ ಈಗ ಒಳಗೆ ಹೋಗ್ತಾ ಇದ್ದೀವಿ. ಈಗ ಮೇನ್ ಸಾಂಗ್ ಏನು ನಾವು ಮೊನ್ನೆ ಶೂಟ್ ಮಾಡಿದ್ವಿ, ಅದು ಇವಾಗ ಇಲ್ಲಿ ಪ್ಲೇ ಮಾಡ್ತಾರೆ. ನೋಡೋಣ ಬನ್ನಿ. ಮತ್ತೆ ಆರಾಮ ಗೈಸ್? ಡಿಸ್ಕೋ ಡ್ಯಾನ್ಸರ್. ರೆಟ್ರೋ ಸ್ಟೈಲ್. ಏನ್ ಬ್ರೋ ನಮ್ಮ ಬ್ಲಾಗಲ್ಲಿ ಮೊನ್ನೆ ಸೈಲೆಂಟ್ ಆಗಿದ್ರಿ, ಯಾಕೆ? ನಮ್ಮ ಬ್ಲಾಗಲ್ಲಿ, ನಿಮ್ಮ ಬ್ಲಾಗಲ್ಲಿ, ಎಲ್ಲ ಬ್ಲಾಗಲ್ಲಿ ಸೈಲೆಂಟ್ ಆಗಿದ್ದೀರಾ ಈಗ ಇತ್ತೀಚೆಗೆ? ಅದೇ ನಿಜ ಹೇಳ್ಬಿಡ್ತೀನಿ ನಾನು ಆಮೇಲೆ. ಸ್ನೇಹಿತರೇ ನಿಜ ಹೇಳ್ಬಿಡ್ತೀನಿ. ನಮ್ದು ಲಾಸ್ಟ್ ಸೀಟ್, ಲಾಸ್ಟ್ ಬೆಂಚರ್ಸ್ ನಾವು. ಫೈನಲಿ ಯಾವುದೋ ಒಂದು ಸೀಟಲ್ಲಿ ಕೂತಿದ್ದೀವಿ. ಈಗ ಪ್ಲೇ ಮಾಡ್ತಾರೆ, ನೋಡೋಣ ಹೇಗಿರುತ್ತೆ ಅಂತ. ನಾವೆಲ್ಲ ಹೆಂಗೆ ಕಾಣಿಸಿದ್ದೀವಿ ಅಂತ. ಹಾಯ್ ನಮಸ್ಕಾರ. ಹಾಯ್ ಹಾಯ್. ಆಲ್ಬಮ್ ಸಾಂಗ್ ಬಗ್ಗೆ ಆಲ್ಬಮ್ ಸಂಗನೂ ಕ್ರೇಜಿ ಸೀನ್ ಶೂಟ್ ಮಾಡಿದ್ದಾರೆ ನಂದು. ಐ ಆಮ್ ಎಕ್ಸೈಟೆಡ್ ಟು ಸೀ ದಟ್ ಅದು ಹೆಂಗೆ ಬಂದಿದೆ ಅಂತ. ಸೂಪರ್. ಎಸ್. ಆ್ಯಂಡ್ ಆಲ್ಸೋ ನಾನು ಆದ್ಮೇಲೆ ನನ್ನ ಫ್ರೆಂಡ್ನು ಕೇಳಬೇಕಾಯ್ತಾ. ನಾನು ಒಬ್ಬನೇ ಕೇಳಿದ್ರೆ ಚೆನ್ನಾಗಿರಲ್ಲ. ನನ್ನ ಫ್ರೆಂಡ್ ಬ್ರೋ. ನೆಕ್ಸ್ಟ್ ಕ್ವಶನ್. ಶ್ರವಣ್ ಯಾರಿಗೆ ಗೊತ್ತಿಲ್ಲ? ಶ್ರವಣ್ ಬ್ರೋ. ಶ್ರವಣ್ ಹೇಳಿ ಶ್ರವಣ್, ಡ್ಯಾನ್ಸ್ ಮಾಡಿದಿರಾ ಅಂತ ಕೇಳ್ಪಟ್ಟೆ. ಡಾನ್ಸ್ ಎಲ್ಲ ಮಾಡಿಲ್ಲ, ಬಟ್ ದಿಸ್ ವಾಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಒಂದ್ ಕಡೆ ಸೇರಿದ್ರೆ ಏನಾಗುತ್ತೆ ಅದ್ರ ಫಂಡ ಅಂತ ನಾನು ಹೇಳಲ್ಲ. ಗೈಸ್ ದೊಡ್ಡ ಸ್ಕ್ರೀನಲ್ಲಿ ಬಂದ್ಬಿಟ್ವಿ ನೋಡಿ, ಥಿಯೇಟ್ರಲ್ಲಿ ಬಂದ್ಬಿಟ್ವಿ. ಒನ್ಸ್ ಮೋರ್ ಮತ್ತೆ ನೋಡ್ಕೊಂಬನ್ನಿ.
ಈಗ ಬರ್ತಿದ್ದಾರೆ ನಾವು ಬೇಗ ಬಂದು ಕೂತ್ಕೊಂಡ್ಬಿಟ್ಟು ಹಿಂದೆ ನಿಂತ್ಕೊಂಡು ನಾವೆಲ್ಲ ಸ್ಪೀಚ್ ಕೊಡಕ್ಕೆ ಬಂದಿದ್ರೆ ಚಾಟ್ GPT ಏನೋ ಹುಡುಕ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರ್, ಪೀಪಲ್ ನೋ ಮಿ ಆಸ್ ಸ್ಯಾಮ್ ಸಮೀರ್, ಇಸ್ ದಟ್ಸ್ ಮೈ ಟ್ಯಾಗ್. ಸೊ ಅದಾಗಕ್ಕೆ ಮುಂಚೆ ವಾಸ್ ಗಿಟಾರ್ ಟೀಚರ್ ಆದಮೇಲೆ ಅದಕ್ಕೆ ಮುಂಚೆ ಈ PVR ಅಲ್ಲೇ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಈ PVR ಅಲ್ಲೇ ಐ ಯೂಸ್ ಟು ವರ್ಕ್ ಟು 6-7 years ಬ್ಯಾಕ್. ಫಸ್ಟ್ ಥಿಂಗ್ ಥ್ಯಾಂಕ್ ಯು ಕಾರ್ತಿಕ್. ಎಲ್ಲ ಮೂವಿ ಮುಗಿದ್ಮೇಲೆ ಕ್ರೇಟ್ ಎಲ್ಲ ಎತ್ತಿಡಬೇಕು. ಐ ಯೂಸ್ ಟು ಡೂ ದಟ್ ಜಾಬ್. ಕ್ರೇಟ್ ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಶೋಗೆ. ಅದೆಲ್ಲ ಮುಗಿದ್ಮೇಲೆ ಇಡೀ ಥಿಯೇಟ್ರ್ ಖಾಲಿ ಇರುತ್ತಲ್ಲ, ಅವಾಗ ಅಲ್ಲಿಂದ ನಡ್ಕೊಂಬಂದು ನಾನು ಒಂದು ಅವಾರ್ಡ್ ಏನಂತಾರೆ ಒಂದು ಸ್ಪೀಚ್ ಕೊಡೋ ಥರ ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ದೆ. ಆ್ಯಂಡ್ ದಟ್ ಈಸ್ ರಿಯಲ್ ಹಿಯರ್. ಥ್ಯಾಂಕ್ ಯು ಒರಾಯನ್ ಮಾಲ್ PVRನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದು ಬಿಟ್ಟರೆ ಬಿಜು ಬೈ ಸೂಪರ್, ಶೂಟ್ ಮೀ ಸೂಪರ್, ಆಲ್ ಎಂಡ್ ಆಫ್ ದ ಡೇ ಎಲ್ಲ ಸಕ್ಕದಾಗಿ ಬಂದಿದೆ ಔಟ್ಪುಟ್. ಐ ವೇಟಿಂಗ್ ಫಾರ್ ದ ಅವಾರ್ಡ್ ಶೋ. ಯಾರಿಗೇನೇನು ಅವಾರ್ಡ್ ಸಿಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಉಡಾಳ್ ಪವ್ಯಗೆ ಜೈ. ಅಯ್ಯೋ ಥ್ಯಾಂಕ್ ಯು ಗೈಸ್. ಸೊ ಇಲ್ಲಿ ನಿಂತ್ಕೋತಿದ್ವಿ ಮೂವಿ ಮುಗಿದ್ಮೇಲೆ. ಆ್ಯಂಡ್ ಈ ಥರ ಎಲ್ಲ ಖಾಲಿ ಆದಮೇಲೆ ಅವ್ರು ನೋಡಿ ಅವ್ರು ಕ್ಲೀನ್ ಮಾಡ್ತಾರಲ್ಲ ಪಾಪ್ಕಾರ್ನು, ಈ ಥರ ಕ್ಲೀನ್ ಮಾಡಿ ಇಲ್ಲ ಹಿಂಗೆ ನಡ್ಕೊಂಡು ಬಂದು ನಾನು ಒಬ್ಬನೇ ಲಿಟ್ರಲಿ ಸ್ಪೀಚ್ ಕೊಡ್ತಾಯಿದ್ದೆ. ಗೈಸ್ ಸೊ ಥ್ಯಾಂಕ್ ಯು. ಈ ಅವಾರ್ಡ್ನ ನಾನು ನಮ್ಮ ಅಪ್ಪ ಅಮ್ಮಗೆ ಕೊಡ್ತೀನಿ ಅಂತ. ಸೊ ಫೈನಲಿ ಇಲ್ಲಿವರೆಗೂ ಬಂದಿದೆ ಲೈಫ್. ಥ್ಯಾಂಕ್ ಯು ಗೈಸ್. ಸೊ ಫಂಡಮೆಂಟಲ್ ಅವರು ಹೊಸ ಇನಿಷಿಯೇಟಿವ್ ತಗೊಂಡಿದ್ದಾರೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಕ್ರಿಯೇಟರ್ಸ್ನ ಒಂದು ಕಡೆ ಸೇರ್ತಿದ್ದಕ್ಕೆ. ಆ್ಯಂಡ್ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಿಂಗೆ ಚೆನ್ನಾಗಿ ಓದಿ. ಆ್ಯಂಡ್ ನಿಮ್ಮ ಅಣ್ಣ ಮೀಟ್ ಮಾಡಿದೆ, ಖುಷಿ ಆಯಿತು. ನಿಮ್ಮ ಬಗ್ಗೆ ಹೇಳಿದ್ರು. ಶ್ಯಾಮ್ ಬೈ ಏನು ಜಾಕೆಟು, ಏನು ಚಸ್ಮಾ, ಏನು ಪ್ಯಾಂಟು. ಶ್ಯಾಮ್ ಬೈ ಮಕ್ಕೊಂಡ ಕರೀರೆ ಮನೆಗೆ ಬಂದು ಎಲ್ಲ ಚೀಲ ಹಾಕೊಂಡು ಏನೋ ಒಂದು ಕೊಟ್ಟೀನಿ. ಏನು ನಾ ಏನೋ ಹೇಳೀನಿ, ಹೂ ಅನ್ಬೇಕು ನೀವು. ಅದಕ್ಕೆ ಏನು ಹೇಳಿದ್ದಾರೆ? ಓಕೆ ಅನ್ಬೇಕು. ಹೇಳಿ ನೋಡಿ. ನಿಮ್ಮ ನಂಬಿ ಓಕೆ. ಹಾಂ, ಆಮೇಲೆ ನೋಡ್ತೀನಿ ಕಟ್ ಮಾಡಿಬಿಡಿ ಓಕೆ ಅಂದಿರೋದನ್ನ. ಬಾಯ್ ಕಾರ್ತಿಕ್. ಬೆಂಗಳೂರಾ? ಸೂಪರ್. ನೀವು ನೈಸ್. ಮತ್ತೆ ಏನು ಸಮಾಚಾರ? ಬೇಸ್ ನಾನು ಹಿಂಗೆ ಹೋಗ್ತಿದ್ದೆ, ಅವ್ರನ್ನ ನೋಡಿದೆ ಎದುರ್ತಾ ಇದ್ದಾರೆ ಮಾತಾಡೋಕ್ಕೆ, ಅದಕ್ಕೆ ನಾನೇ ಬಂದು ಮಾತಾಡಿದೆ. ಗೈಸ್ ಸೊ ಫೈನಲಿ ಈವೆಂಟ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಇದಿದೆ ಟ್ರಾಫಿಕ್. ಗೈಸ್ ನೋಡಿ ನಮ್ಮ ಮುಖ ತೋರಿಸ್ಬಿಟ್ರು. ಆಯ್ತು ತೋರಿಸಿ, ಬೆಳಗ್ಗೆ ಹೇಳಿದ್ದು. ಬೆಳಗ್ಗೆ ತೋರಿಸ್ಬಾರ್ದಂತೆಪ್ಪ ಇವನಿಗೆ ಮುಖ. ಗೈಸ್ ಸೊ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅದು ಬಿಟ್ಟರೆ ಗೈಸ್ ಕ್ರೇಜಿ ಆಗಿತ್ತು. ಎಲ್ಲ ಕ್ರಿಯೇಟರ್ಸ್ ಮೀಟ್ ಮಾಡಿದ್ದು. ಅದಕ್ಕಿಂತ ನನಗೆ ತುಂಬ ಕನೆಕ್ಟ್ ಆಗಿದ್ದೇನೋ ಅಂದರೆ ಮ್ಯಾನಿಫೆಸ್ಟೇಷನ್. ನನ್ನ ಡ್ರೀಮ್ ಏನಿತ್ತು ಅದು ಪೂರ್ತಿ ಆಯಿತು. ಅದು ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಹಂಗೆ ಪೂರ್ತಿ ಆಗೋಯ್ತು ಗೈಸ್. ಬಟ್ ಅದು ಡ್ರೀಮ್ ನಂದು. ನಾನು PVR ವರ್ಕ್ ಮಾಡ್ಬೇಕಾದ್ರೆ ನಾನು ಹೇಳ್ದಂಗೆ ದಿನ ಪಾಪ್ಕಾರ್ನ್ ಮೇಲೆ ಎತ್ತಿದ ಮೇಲೆ ನಾನು ಎಷ್ಟೋ ವ್ಲಾಗ್ಸ್ ಹೇಳಿದ್ದೀನಿ. ಈ ಥರ ನಡ್ಕೊಂಡು ಬಂದು ಕೆಳಗೆ ನಿಂತ್ಕೊಂಡು ನಾನು ಸ್ಪೀಚ್ ಕೊಡ್ತಿದ್ದೆ ಸುಮ್ಮನೆ ಒಬ್ಬನೇ ಖಾಲಿ ಥಿಯೇಟ್ರಿಗೆ. ಇವತ್ತು ಜನರ ಮುಂದೆ ಅದೇ ಒರಾಯನ್ ಮಾಲ್ PVR ಅಲ್ಲಿ ನಾನು ಮಾತಾಡೋ ಥರ ಆಯಿತು. ಫೈಲ್ಟ್ ಗ್ರೇಟ್. ಸಕ್ಕದಾಗಿತ್ತು ಫೀಲಿಂಗು. ಎಲ್ಲ ನಿಮ್ಗೆ ಹೇಳಬೇಕು ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ನಿಮ್ಮಿಂದನೇ ಎಲ್ಲ ಆಗಿತ್ತು. ಥ್ಯಾಂಕ್ಸ್ ಅ ಲಾಟ್. ಪ್ರಿಯಾನ ಅವರೇ, ನಾನು ವರ್ಕ್ ಮಾಡ್ತಿದ್ನಲ್ಲ PVR, ಅದೇ PVRಗೆ ನೆನ್ನೆ ಒಂದು ಈವೆಂಟಲ್ಲಿ ಗೆಸ್ಟ್ ಥರ ಹೋಗಿದ್ದೆ. ಹೆಂಗೆ ಅನಿಸ್ತಿದೆ ನಿಮಗೆ? ಆಮೇಲೆ ಖುಷಿ ಅಷ್ಟೇ ಅಲ್ಲ. ಆವಾಗ ಒಂದು ಸಮಾನದಲ್ಲಿ ನಾವಲ್ಲಿ ವರ್ಕ್ ಮಾಡಿರೋದು ನಮ್ಗೆ ಒಳ್ಳೆ ಒಂದು ಸ್ಥಾನದಿಂದ ರೆಸ್ಪೆಕ್ಟೇಬಲ್ ಆಗಿ ಕರೀತಾರೆ ಒಂದು ಗೆಸ್ಟ್ ಆಗಿ. ಅಂದ್ರೆ ನಮ್ಮಮ್ಮ ಸ್ವಲ್ಪ 90 ಹೊಡ್ಬಿಟ್ಟಿದ್ದಾರೆ, ಏನೇನೋ ಮಾತಾಡ್ತಾವೆ. ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಕಣ, ಅಷ್ಟು ನಿನಗೆ ಒಂದು PVR ಅವ್ರದ್ದು ಕರೆದಿರೋದಲ್ಲ, ಅಲ್ಲಿ ಬೇರೆ ಈವೆಂಟ್ ನಡೆದಿತ್ತು. ಆ ಈವೆಂಟಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಬಟ್ ನಾನು ವರ್ಕ್ ಮಾಡಿದ್ದು PVR ಅಲ್ಲಿ. ಅದು ಅದೇ ಹೇಳ್ತಿರೋದು. ನೀನ್ ಆ ಜಾಗದಲ್ಲಿ ವರ್ಕ್ ಮಾಡಿರೋನು ಒಂದು ಎಂಪ್ಲಾಯರ್ ಆಗಿ ವರ್ಕ್ ಮಾಡಿದ್ಯಾ. ಇವಾಗ ನೀನ್ ಒಂದು ಗೆಸ್ಟ್ ಆಗಿ ಹೋಗ್ತೀಯಾ ಅಂದ್ರೆ ಅದೊಂತ ಡ್ರೀಮ್ ತರಾನೇ ನಮ್ಗೆ ಅಲ್ವಾ. ಅದು ಒಂದು ದೊಡ್ಡ ಖುಷಿ ತರ ನಮ್ಗೆ. ನಾವು ಆ ಲೆವೆಲ್ ಇದ್ರೆ ಇವಾಗ ಇಲ್ಲಿ ನಮ್ ಗೆಸ್ಟ್ ಆಗಿ ಕರೀತಾರೆ ಅಂದ್ರೆ ಎಷ್ಟು ಗ್ರೇಟ್ ಅದು. ಅದೆಲ್ಲರಿಗೂ ಸಿಗಲ್ಲ. ಅದು ಒಂಥರ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಪಪ್ಪ, ನಾನು PVR ಅಲ್ಲಿ ವರ್ಕ್ ಮಾಡ್ತಿದ್ನಲ್ಲ, ಅದೇ PVR ಅಲ್ಲಿ ನಿನ್ನೆ ಒಂದು ಈವೆಂಟ್ ಗೆಸ್ಟ್ ಆಗಿ ಹೋಗಿದ್ದೇನೆ ಅನ್ಸುತ್ತೆ. ಅದು ನನ್ಗೆ ಅನ್ಸೋದಂದ್ರೆ ನಿಂದು ಹಾರ್ಡ್ ವರ್ಕೆ ಮೇನ್. ನಿನ್ನ ಹಾರ್ಡ್ ವರ್ಕೆ ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗಿದೆ. ಅದಕ್ಕೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು. ಶಾರ್ಟ್ ಆ್ಯಂಡ್ ಸ್ವೀಟ್ ನೋಡಿ, ಕಲೀರಿ.
ಏನೇನೋ ಹೇಳ್ತಾರೆ. ಎಲ್ಲಿಂದ ಎಲ್ಲೋ ನಾನೇ ಇದು ಹೇಳ್ಸಿದ್ದು. ಗೈಸ್ ಖುಷಿ ಆಯ್ತು. ಅಪ್ಪ ನನಗೆ ಅಲ್ಲಿ ಹೋಗಿದ್ದೆ ಫುಲ್ PVR ಡೇಸ್ ನೆನಪಾಗೋಯ್ತು ನಾವು ವರ್ಕ್ ಮಾಡ್ಬೇಕಾದ್ರೆ. ನಾನು ತುಂಬ ಕಾಮೆಂಟ್ಸ್ ನೋಡಿದೆ. ಇವನು ಒಂದಷ್ಟು ರೀಲ್ಸಲ್ಲಿ ಪೋಸ್ಟ್ ಮಾಡಿದ್ರು, ಇದೇ ವಿಡಿಯೋನ ಕಟ್ ಮಾಡಿ ರೀಲ್ಸಲ್ಲಿ ಪೋಸ್ಟ್ ಮಾಡಿದಾರೆ ಆಯ್ತಾ. ಇವ್ನು ಬರೀ ಸುಳ್ಳು ಹೇಳ್ತಾನೆ, ನನ್ನ ಕೆಲಸನೇ ಮಾಡಿಲ್ಲ, ಒಂದೊಂದ್ಸರಿ ಒಂದು ಹೇಳ್ತಾನೆ, ಒಂದ್ಸರಿ ಅಲ್ಲಿ ಕೆಲಸ ಮಾಡಿದೆ ಅಂತಾನೆ, ಒಂದ್ಸರಿ ಗಿಟಾರ್ ಟೀಚರ್ ಅಂತಾನೆ, ಒಂದ್ಸರಿ ಸೌಂಡ್ ಇಂಜಿನಿಯರ್ ಮಾಡಿದೆ ಅಂತಾನೆ, ಒಂದ್ಸರಿ ಫೋಟೋಗ್ರಾಫರಾಗಿ ವರ್ಕ್ ಮಾಡ್ತಿದ್ದೆ ಅಂತಾನೆ, ಒಂದ್ಸರಿ PVR ಅಂತಾನೆ, ಯಾವಾಗಂದ್ರೆ ಅವಾಗ ಒಂದೊಂದು ಹೇಳ್ತಾನೆ. ಅಂದರೆ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ, PVR ಅಲ್ಲಿ ಮಾಡಿದ್ದೀನಿ, ಮತ್ತು ಬುಕ್ ಸ್ಟಾಲಲ್ಲಿ ಕೆಲಸ ಮಾಡಿದ್ದೀನಿ, ಸೌಂಡ್ ಇಂಜಿನಿಯರ್ ವರ್ಕ್ ಮಾಡಿದ್ದೀನಿ, ಗಿಟಾರ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ, ಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ, ಸೌಂಡ್ ಇಂಜಿನಿಯರ್ ಆಯಿತು, ಮತ್ತು ಇನ್ನೇನು ಗಾರೆ ಕೆಲಸ ಮಾಡಿದ್ದೀನಿ. ನಾನು ನನ್ನ ಫ್ರೆಂಡ್ಸು ಪೇಪರ್ ಹಾಕಕ್ಕೆ ಹೋಗಿದ್ದೀವಿ. ಲಾಟ್ ಆಫ್ ಥಿಂಗ್ಸ್ ನಾವು ಮಾಡಿದ್ದೀನಿ. ಮಾಡಿರೋದಕ್ಕೆ ಹೇಳೋಕ್ಕಾಗೋದು, ಇಲ್ಲ ಅಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಮಾಡಿದ್ದೀನಿ ಅಂತ ಯಾರು ಕಾನ್ಫಿಡೆಂಟಾಗಿ ಹೇಳಲ್ಲ. ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಮಾಡಿ ನಾನು ತುಂಬ ಕಷ್ಟಪಟ್ಟು ತುಂಬ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಎಫರ್ಟ್ ಹಾಕಿ ಜನರ ಪ್ರೀತಿ ಗಳಿಸಿ ಈಗ ಒಂಚೂರು ಲೈಫ್ ನೋಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದು ಬಿಟ್ಟು ಹೇಟ್ ಕಮೆಂಟ್ಸ್ ಬರೋರಿಗೆ ಬರಲಿ, ಇಟ್ಸ್ ಫೈನ್. ನಾನು ಏನು ಮಾಡಿ ಇಟ್ಸ್ ಫೈನ್. ಸೊ ಫೈನಲಿ ಇಷ್ಟಪಡೋರು ಕಮೆಂಟ್ಸ್ ಮಾತ್ರ ಓದೋದು. ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮಿಂದ ಲೈಫ್ ತುಂಬ ಚೇಂಜ್ ಆಗಿದೆ, ಮೀನ್ಸ್ ಅ ಲಾಟ್. ಆ್ಯಂಡ್ ಫಾರ್ ಶ್ಯೂರ್ ಇದನ್ನು ನಾನು ಹೇಗೆ ತಿರ್ಸ್ಬೋದು ಅಂದರೆ ಎಂಟರ್ಟೈನ್ ಮಾಡಿ, ಒಳ್ಳೊಳ್ಳೆ ವ್ಲಾಗ್ಸ್, ಒಳ್ಳೊಳ್ಳೆ ರೀಲ್ಸ್, ಒಳ್ಳೊಳ್ಳೆ ಕಾಂಟೆಂಟ್ ಹಾಕಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ನಗ್ಸಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ನೀವು ಇದೆರಡನ್ನೇ ಫಾಲೋ ಮಾಡಿ. ಯು ವಿಲ್ ಸಿ ಅ ಲಾಟ್ ಆಫ್ ಸಕ್ಸಸ್. ಬಾಯ್. ನೂರಾರು ಸಾರಿ ನೋಡಿದರು